ಬೆಳಗಾವಿ ರಾಜಕಾರಣದಲ್ಲಿ ಇವಾಗ ಸನ್ ವರ್ಸಸ್ ಡಾಕ್ಟರ್ ಫೈಟ್ ಶುರುವಾಯಿತಾ ಅಂತಕ್ಕಂಥ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ಮೊದಲಿಂದನೂ ಇರುವಂಥದ್ದೇ. ಚಿಕ್ಕೋಡಿ ಹಾಗೂ ಬೆಳಗಾವಿ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ಗೆ ಫೈಟ್ ನಡೀತಾ ಇದೆ ಇಬ್ಬರ ನಡುವೆ. ಚಿಕ್ಕೋಡಿಗೆ ಪ್ರಕಾಶ್ ಹುಕ್ಕೇರಿ, ಬೆಳಗಾವಿಗೆ ವೈದ್ಯರ ಪರ ಸತೀಶ್ ಜಾರಕಿಹೊಳಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಆದರೆ ಬೆಳಗಾವಿಗೆ ಮಗನಿಗೆ ಟಿಕೆಟ್ ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್. ಇಬ್ಬರು ಲಿಂಗಾಯತ ಅಭ್ಯರ್ಥಿಯನ್ನು ಮುಂದಿಟ್ಟು ಸತೀಶ್ ಜಾರಕಿಹೊಳಿ ಪೊಲಿಟಿಕಲ್ ಗೇಮ್ ಆಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಬೆಳಗಾವಿ ರಾಜಕಾರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇದೇನು ಹೊಸದೇನೂ ಅಲ್ಲ. ಬೆಳಗಾವಿನಲ್ಲಿ ನನ್ನ ಕಡೆಯವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಸತೀಶ್ ಜಾರಕಿಹೊಳಿ, ನಮ್ಮ ಕಡೆಯವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ, ಮೃಣಾಳ್ ಹೆಬ್ಬಾಳ್ಕರ್ ಅಂತ ಆತನಿಗೆ ಕೊಡಿಸ್ಬೇಕು ಅಂತ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಸತೀಶ್ ಜಾರಕಿಹೊಳಿ, ಒಬ್ಬರು ವೈದ್ಯರಿದ್ದಾರೆ ಅವ್ರಿಗೆ ಬೆಳಗಾವಿಯಿಂದ ಟಿಕೆಟ್ ಕೊಡೋಣ ಅಂತ. ಮತ್ತು ಕ್ಯಾಸ್ಟ್ ಸಮೀಕರಣ ಕೂಡ ನೋಡಬೇಕಾಗುತ್ತೆ. ಇಲ್ಲಿ ಬೆಳಗಾವಿ ಜಿಲ್ಲೆ ಎರಡು ಬರುತ್ತೆ, ಚಿಕ್ಕೋಡಿ ಮತ್ತು ಬೆಳಗಾವಿ. ಏನು ಮಾಡ್ತಾರೆ ನೋಡೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ವೈದ್ಯ ಗಿರೀಶ್ ಸೋನಾಲ್ಕರ್ ಹೆಸರು. ವೈದ್ಯ ಗಿರೀಶ್ ಸೋನಾಲ್ಕರ್ ಪರ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಕೊಡಬೇಕು ಅಂತ. ಇನ್ನು ಚಿಕ್ಕೋಡಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಪರ ಸತೀಶ್ ಜಾರಕಿಹೊಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಲಿಂಗಾಯತ ದಾಳವನ್ನು ಉರುಳಿಸಿದ್ದಾರೆ. ನೋಡೋಣ ಇದು ಈ ಹಗ್ಗ ಜಗ್ಗಾಟ. ಆಮೇಲೆ ಟಿಕೆಟನ್ನು ಡಿಸೈಡ್ ಮಾಡತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಅಲ್ಲ. ಅವರು ಹೈಕಮಾಂಡ್ ಪಕ್ಷ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ರಾಷ್ಟ್ರೀಯ ಪಕ್ಷ, ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ತಗೋಬೇಕು. ಬಟ್ ಇವರು ಈಗಿಂದನೇ ಫೈಟ್ ಮಾಡ್ತಾ ಇರೋದು, ನಾಳೆ ದಿನ ಯಾರೋ ಒಬ್ಬರು ಕಡೆ ಆಯ್ತಪ್ಪ ಅಂತ ಇಟ್ಕೊಳ್ಳೋಣ, ಇನ್ನೊಬ್ಬರು ಸಹಕಾರ ಕೊಡ್ತಾರಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ? ಸತೀಶ್ ಜಾರಕಿಹೊಳಿ ಅವರ ಕೈಯೇ ಮೇಲಾಯಿತು ಅಂದ್ಕೊಳ್ಳೋಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ಮಾಡ್ತಾರಾ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡಿತಾ ಹೋಗೋಣ. ಸುಖೇಶ್, ಬೆಳಗಾವಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಯಾಕೆ ಇಷ್ಟು ಹಗ್ಗ ಜಗ್ಗಾಟ? ಟಿಕೆಟ್ ಫೈನಲ್ ಮಾಡಬೇಕಾಗಿರೋದು ಕಾಂಗ್ರೆಸ್ ಹೈಕಮಾಂಡ್, ಬಟ್ ಇವರು ಈಗಿಂದನೇ ಯಾಕೆ ಈ ರೀತಿ ಫೈಟ್ ಮಾಡ್ತಾ ಇದ್ದಾರೆ ಅಂತ? ಅರವಿಂದ್, ಪ್ರಮುಖವಾಗಿ ಚಿಕ್ಕೋಡಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಪ್ರಕಾಶ್ ಹುಕ್ಕೇರಿ ಅವರನ್ನ ಬಹುತೇಕ ಅಂತಿಮಪಡಿಸಬೇಕು ಅನ್ನುವಂಥದ್ದು ಬಹುತೇಕ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಅನ್ನುವಂಥದ್ದು. ಇನ್ನು ಬೆಳಗಾವಿ ವಿಚಾರಕ್ಕೆ ಬಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗಾಗಿ ಟಿಕೆಟನ್ನು ಕೇಳ್ತಾ ಇದ್ದಾರೆ. ತನ್ನ ಪುತ್ರನ ಈ ಬಾರಿ ಲೋಕಸಭೆ ಅಖಾಡಕ್ಕೆ ಇಳಿಸಲಿಕ್ಕೆ ಅವರು ಈಗಾಗಲೇ ನಾಯಕರು ಕೂಡ ಮನವಿ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆ ಮನವಿಯನ್ನು ಪುರಸ್ಕರಿಸ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ತಾವು ಒಂದು ಅಭ್ಯರ್ಥಿಯನ್ನು ಅಖಾಡಕ್ಕೆ ಇಳಿಸಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಗಿರೀಶ್ ಸೋನಾಲ್ಕರ್ ಅನ್ನುವಂಥ ವೈದ್ಯರೊಬ್ಬರನ್ನು ಅಖಾಡಕ್ಕೆ ಇಳಿಸಬೇಕು ಅನ್ನುವಂಥದ್ದು. ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಪೋಸಲನ್ನು ವಿರೋಧಿಸಲೇಬೇಕು, ಮತ್ತೊಂದು ಕಡೆಯಿಂದ ಚಿಕ್ಕೋಡಿ ಹಾಗೂ ಬೆಳಗಾವಿ ಎರಡೂ ಕಡೆಯಲ್ಲೂ ಕೂಡ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಲಿ ಅನ್ನುವಂಥ ಒಂದು ರೀತಿಯ ಕೌಂಟರ್ ಕೂಡ ಇರಬೇಕು ಅನ್ನುವಂಥ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದಂತೆ ಕಾಣಿಸ್ತದೆ. ಯಾಕಂದರೆ ಹಿಂದೆ ಒಮ್ಮೆ ಹೇಳಿದ್ರು, ಒಂದು ಲಿಂಗಾಯತ ಕಮ್ಯುನಿಟಿ ಮತ್ತೊಂದು ಕುರುಬರಿಗೆ ಕೊಡಬೇಕು, ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಅನ್ನುವಂಥ ದಾಳವನ್ನು ಇದೇ ಸತೀಶ್ ಜಾರಕಿಹೊಳಿ ಅವರು ಉಳಿಸಿದ್ರು. ಆದರೆ ಈಗ ಎರಡೂ ಕಡೆಗಳು ಕೂಡ ಲಿಂಗಾಯತ ಅಭ್ಯರ್ಥಿಗಳೇ ಇರಲಿ ಅನ್ನುವಂಥದ್ದು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸ್ಪರ್ಧೆ ಬಯಸ್ತಾ ಇರುವಂತಹ ಬೆಳಗಾವಿಯಲ್ಲಿ ಮಾತ್ರ ಇವರ ಕಡೆಯಿಂದ ಒಬ್ಬರು ವೈದ್ಯರ ಹೆಸರನ್ನ ಮುನ್ನೆಲೆಗೆ ತಂದು ಎರಡೂ ಹೆಸರುಗಳು ಕೂಡ ಹೈಕಮಾಂಡ್ ಮಟ್ಟಿಗೆ ತಲುಪಿದೆ ಅನ್ನುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪುತ್ರನಿಗಾಗಿ ಟಿಕೆಟ್ ಕೇಳದ ಹೊರತಾಗಿಯೂ ಕೂಡ ವೈದ್ಯರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂಥ ರೀತಿಯಲ್ಲಿ ಬೆಳಗಾವಿ ಅಖಾಡದಲ್ಲಿ ಮತ್ತೊಂದು ಸುತ್ತಿನ ಜಿದ್ದಾಜಿದ್ದಿಗೆ ವೇದಿಕೆ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಈ ಬೆಳಗಾವಿ ರಾಜಕೀಯ ಯಾಕೋ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಬಟ್ ನೋಡೋಣ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅಂತ ಕಾದು ನೋಡೋಣ.